ಮೊಬೈಲ್ ಫೋನ್ ಬಳಕೆದಾರರೇ ಹುಷಾರ್. ಇಲ್ಲಿದೆ ಮಹತ್ವದ ಅಪ್ಡೇಟ್. ಸೆಕ್ಯೂರಿಟಿ ಅಲರ್ಟ್ ಫಾರ್ ಸ್ಯಾಮ್ಸಂಗ್ ಮೊಬೈಲ್ ಯೂಸರ್ಸ್. ಮೊಬೈಲ್ ಫೋನ್ಗಳ ಸುರಕ್ಷತಾ ವಲಯವನ್ನು ಸೈಬರ್ ಕ್ರಿಮಿನಲ್ಗಳು ಭೇದಿಸೋದು ಮಾಮೂಲು. ಈ ರೀತಿಯ ಘಟನೆಗಳು ವರದಿಯಾದ ಕೂಡಲೇ ಮೊಬೈಲ್ ನಿರ್ಮಾಣ ಸಂಸ್ಥೆಗಳು ಹೊಸ ಅಪ್ಡೇಟ್ಗಳನ್ನು ತಮ್ಮ ಗ್ರಾಹಕರಿಗೆ ನೀಡುತ್ತವೆ. ಈ ಮೂಲಕ ಮೊಬೈಲ್ ಫೋನ್ನ ಭದ್ರತೆ ಹಾಗೂ ಸುರಕ್ಷತೆ ಕಾಯ್ದುಕೊಳ್ಳಲು ನೆರವಾಗುತ್ತದೆ. ಅದೇ ಮಾದರಿಯಲ್ಲಿ ಇದೀಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ಗಳಲ್ಲೂ OS ಅಪ್ಡೇಟ್ ಮಾಡಬೇಕಿದೆ. ಈ ಮೂಲಕ ಗ್ರಾಹಕರು ತಮ್ಮ ಮಾಹಿತಿ ಸುರಕ್ಷತೆ ಕಾಯ್ದುಕೊಳ್ಳಬೇಕಿದೆ. ದೇಶಾದ್ಯಂತ ಲಕ್ಷಾಂತರ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಫೋನ್ಗಳಿವೆ. ಹಳೆಯ ಹಾಗೂ ಹೊಸ ಮಾದರಿಯ ಹಲವು ಫೋನ್ಗಳಲ್ಲಿ ವಿವಿಧ ರೀತಿಯ ಸುರಕ್ಷತಾ ಸಮಸ್ಯೆ. ಈ ಸಂಬಂಧ ಅಪ್ಡೇಟ್ ಕೂಡ ನೀಡಿರುವ ಸ್ಯಾಮ್ಸಂಗ್ ಸಂಸ್ಥೆ. ಭಾರತ ಸರ್ಕಾರವು ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಬಳಕೆದಾರರಿಗೆ ಹೆಚ್ಚುವರಿ ಭದ್ರತಾ ಎಚ್ಚರಿಕೆ ರವಾನಿಸಿದೆ. ಅದರಲ್ಲೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಫೋನ್ ಬಳಕೆದಾರರನ್ನೇ ಗಮನದಲ್ಲಿ ಇರಿಸಿಕೊಂಡು ಭಾರತೀಯ ಕಂಪ್ಯೂಟರ್ ತುರ್ತು ಪ್ರತಿಕ್ರಿಯಾ ತಂಡವು ಭದ್ರತಾ ಸಲಹೆ ನೀಡಿದೆ. ದೇಶಾದ್ಯಂತ ಲಕ್ಷಾಂತರ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಫೋನ್ಗಳಿದ್ದು, ಹಳೆಯ ಹಾಗೂ ಹೊಸ ಮಾದರಿಯ ಹಲವು ಫೋನ್ಗಳು ವಿವಿಧ ರೀತಿಯ ಸುರಕ್ಷತಾ ಲೋಪಗಳನ್ನು ಹೊಂದಿವೆ ಎಂದು ತುರ್ತು ಪ್ರತಿಕ್ರಿಯಾ ತಂಡ ಎಚ್ಚರಿಸಿದೆ. ಈ ಸಂಬಂಧ ಡಿಸೆಂಬರ್ 13ರಂದು ಭಾರತೀಯ ಕಂಪ್ಯೂಟರ್ ತುರ್ತು ಪ್ರತಿಕ್ರಿಯಾ ತಂಡ ಸುತ್ತೋಲೆ ಹೊರಡಿಸಿದ್ದು, ಅತಿ ಹೆಚ್ಚು ಅಪಾಯ ಸಾಧ್ಯತೆ ಇದೆ ಎಂದು ತನ್ನ ಎಚ್ಚರಿಕೆಯನ್ನು ವರ್ಗೀಕರಿಸಿದೆ. ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಹೊಂದಿರುವ ಗ್ರಾಹಕರು ಆದಷ್ಟು ಬೇಗ ತಮ್ಮ ಫೋನ್ನ ಆಪರೇಟಿಂಗ್ ಸಿಸ್ಟಮ್ ಅಥವಾ ಫರ್ಮ್ವೇರ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಲಾಗಿದೆ. ಒಂದು ವೇಳೆ ಫೋನ್ ಅಪ್ಡೇಟ್ ಮಾಡಿಕೊಳ್ಳದೇ ಇದ್ದರೆ ಸೈಬರ್ ದಾಳಿಕೋರರು ನಿಮ್ಮ ಫೋನ್ನ ಭದ್ರತಾ ವ್ಯವಸ್ಥೆಯನ್ನು ಭೇದಿಸಿ ಫೋನ್ನಲ್ಲಿ ಇರುವ ಮಾಹಿತಿಗಳನ್ನು ಕದಿಯಬಹುದಾಗಿದೆ ಎಂದು ಭಾರತೀಯ ಕಂಪ್ಯೂಟರ್ ತುರ್ತು ಪ್ರತಿಕ್ರಿಯಾ ತಂಡ ಎಚ್ಚರಿಕೆ ನೀಡಿದೆ. ಆಂಡ್ರಾಯ್ಡ್ ಮೊಬೈಲ್ ಆವೃತ್ತಿಗಳಾದ 11, 12, 13 ಹಾಗೂ 14 ಸೇರಿದಂತೆ ವಿವಿಧ ಮಾದರಿಯ ಸ್ಯಾಮ್ಸಂಗ್ ಮೊಬೈಲ್ ಫೋನ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕಿದೆ. ಇನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಫೋನ್ನ ಯಾವೆಲ್ಲ ವಿಭಾಗಗಳ ಮಾಹಿತಿ ಸೈಬರ್ ವಂಚಕರ ಪಾಲಾಗಬಹುದು ಎಂದು ತಂಡ ಪಟ್ಟಿಕೊಟ್ಟಿದೆ. 1. ಮೊಬೈಲ್ ಸಿಮ್ ಪಿನ್ ಸೀಕ್ರೆಟ್ ಕೋಡ್ ಕದಿಯಬಹುದು. 2. AR ಖಾಸಗಿ ಇಮೋಜಿ ಫೈಲ್ ವೀಕ್ಷಿಸಬಹುದು. 3. ಮೊಬೈಲ್ ಫೋನ್ ಒಳಗಿರುವ ಫೈಲ್ಗಳನ್ನು ಪರಿಶೀಲಿಸಬಹುದು. 4. ಮಹತ್ವದ ಸೂಕ್ಷ್ಮ ಹಾಗೂ ರಹಸ್ಯ ಮಾಹಿತಿ ಕದಿಯಬಹುದು. 5. ನಿಮ್ಮ ಮೊಬೈಲ್ ಫೋನ್ ಅನ್ನು ಸೈಬರ್ ವಂಚಕರು ತಮ್ಮ ಕೈಗೊಂಬೆಯಂತೆ ಬಳಸಬಹುದು. 6. ಇಡೀ ಫೋನ್ನ ನಿಯಂತ್ರಣ ವಂಚಕರ ಪಾಲಾಗಬಹುದು. ಈ ಹಿನ್ನೆಲೆಯಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಫೋನ್ ಬಳಕೆದಾರರು ತಮ್ಮ ಮೊಬೈಲ್ನ OS ಅಪ್ಡೇಟ್ ಮಾಡಿಕೊಳ್ಳಬೇಕಿದೆ. ಹಾಗೂ ಫರ್ಮ್ವೇರ್ ಕೂಡ ಅಪ್ಡೇಟ್ ಆಗಬೇಕಿದೆ. ಈ ಮೂಲಕ ಹ್ಯಾಕರ್ಗಳ ಕೈಗೆ ನಿಮ್ಮ ಮೊಬೈಲ್ ವಶ ಆಗದಂತೆ ತಡೆಯಬಹುದಾಗಿದೆ. ಸಾಮಾನ್ಯವಾಗಿ ಮೊಬೈಲ್ ಫೋನ್ ನಿರ್ಮಾಣ ಕಂಪನಿಗಳು ಆಗಾಗ ತಮ್ಮ ಉತ್ಪನ್ನದ ಭದ್ರತಾ ಅಪ್ಡೇಟ್ಗಳನ್ನು ಮಾಡುತ್ತಲೇ ಇರುತ್ತವೆ. ಸೈಬರ್ ಕ್ರಿಮಿನಲ್ಗಳು ಮೊಬೈಲ್ ಫೋನ್ಗಳ ಭದ್ರತಾ ವ್ಯವಸ್ಥೆ ಭೇದಿಸುತ್ತಿದ್ದಂತೆಯೇ ಗ್ರಾಹಕರ ಸುರಕ್ಷತಾ ದೃಷ್ಟಿಯಿಂದ ಆಯಾ ಮೊಬೈಲ್ ಫೋನ್ ನಿರ್ಮಾಣ ಕಂಪನಿಗಳು ಅಪ್ಡೇಟ್ಗಳನ್ನು ಹೊರಡಿಸುತ್ತವೆ. ಇದೀಗ ಸ್ಯಾಮ್ಸಂಗ್ ಕೂಡ ಇದೇ ರೀತಿ ಭದ್ರತಾ ಅಪ್ಡೇಟ್ ನೀಡಿದೆ. ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಬಳಸುತ್ತಿರುವವರು ದಯವಿಟ್ಟು ಇಲ್ಲಿ ನೋಡಿ. ಗ್ರಾಹಕರು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಬಳಸುವಾಗ ಈ ವೈರಸ್ ಗ್ರಾಹಕರ ಎಲ್ಲಾ ವಿವರಗಳನ್ನು ಕದಿಯುತ್ತದೆ. ಈ ಮೂಲಕ ಅವರ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕಲಿದೆ. ಬ್ಯಾಂಕಿಂಗ್ ಮಾತ್ರವಲ್ಲದೆ ಆದಾಯ ಮೂಲಗಳನ್ನು ಹೊಂದಿರುವ ಇನ್ನಿತರ ಸುಮಾರು 200ಕ್ಕೂ ಅಪ್ಲಿಕೇಶನ್ಗಳ ಮೇಲೆ ಈ ವೈರಸ್ ದಾಳಿ ಮಾಡಲು ಸನ್ನದ್ಧವಾಗಿದೆ ಎಂದು ಸರ್ಟ್ ಎಚ್ಚರಿಸಿದೆ. ನಿಮ್ಮ ಫೋನ್ನ ಹೋಮ್ ಸ್ಕ್ರೀನ್ನಲ್ಲಿ ಹೊಸ ಅಪ್ಲಿಕೇಶನ್ಗಳ ವಿಲಕ್ಷಣ ನೋಟವಿರುತ್ತದೆ. ಗ್ರಾಹಕರು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಬಳಸುವಾಗ ಈ ವೈರಸ್ ಗ್ರಾಹಕರ ಎಲ್ಲಾ ವಿವರಗಳನ್ನು ಕದಿಯುತ್ತದೆ. ನೀವು ಇನ್ನೂ ಎಷ್ಟು ಸುರಕ್ಷಿತವಾಗಿ ನಿಮ್ಮ ಸ್ಮಾರ್ಟ್ಫೋನ್ ಬಳಸುತ್ತೀರಾ ಎಂಬ ಬಗ್ಗೆ ನಿಗಾವಹಿಸಿ. ಏಕೆಂದರೆ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳಿಂದ ಸೂಕ್ಷ್ಮ ಮಾಹಿತಿ ಕದಿಯುವಂತಹ ಸೋವಾ ಎಂಬ ಹೊಸ ವೈರಸ್ ಒಂದು ಭಾರತೀಯ ಆಂಡ್ರಾಯ್ಡ್ ಬಳಕೆದಾರರನ್ನು ಗುರಿಯಾಗಿಸಿಕೊಂಡಿದೆ ಎಂಬ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳು ಸೇರಿದಂತೆ ಇತರೆ ಮಾಹಿತಿಗಳನ್ನು ಗ್ರಾಹಕರಿಗೆ ಗೊತ್ತೇ ಆಗದಂತೆ ಕದಿಯಬಲ್ಲ ಸಾಮರ್ಥ್ಯ ಈ ವೈರಸ್ಗೆ ಇದ್ದು, ಈ ವೈರಸ್ ಅನ್ನು ಫೋನಿನಿಂದ ತೆಗೆಯುವುದು ಕಷ್ಟ ಎಂದು ಕೇಂದ್ರ ಸರ್ಕಾರದ ಸೈಬರ್ ಭದ್ರತಾ ಸಂಸ್ಥೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಸರ್ಟ್ ಎಚ್ಚರಿಕೆ ನೀಡಿದೆ. ಈ ವೈರಸ್ ಸೋವಾ ವೈರಸ್ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು, ಮೊಬೈಲ್ ಕಾರ್ಯಗಳನ್ನು ಸ್ವೈಪ್ ಮಾಡಿ ನೋಡಬಹುದು, ವೆಬ್ಕ್ಯಾಮ್ ಮೂಲಕ ವಿಡಿಯೋ ಮಾಡಿಕೊಳ್ಳಬಹುದು. ಇಷ್ಟೇ ಅಲ್ಲದೆ ನಿಮ್ಮ ಸಾಧನಗಳನ್ನು ಲಾಕ್ ಮಾಡಬಹುದು ಅಥವಾ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಎನ್ಕ್ರಿಪ್ಟ್ ಮಾಡಿಕೊಂಡು ನಿಮ್ಮಿಂದ ಹಣಕ್ಕೆ ಬೇಡಿಕೆ ಇಡಬಹುದು.
ನಿಮ್ಮಿಂದ ಅವರಿಗೆ ಲಾಭವಾಗದಿದ್ದರೆ ನಿಮ್ಮೆಲ್ಲ ವಿವರಗಳನ್ನು ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡಿ ಆದಾಯವನ್ನು ಗಳಿಸಬಹುದು ಎಂದು ಸರ್ಟ್ ಹೇಳಿದೆ. ಬಹುತೇಕ ಆಂಡ್ರಾಯ್ಡ್ ಟ್ರೋಜನ್ಗಳ ರೀತಿಯಲ್ಲೇ ಈ ವೈರಸ್ ಅನ್ನು ಎಸ್ಎಂಎಸ್ಗಳ ರೂಪದಲ್ಲಿ ಹೆಚ್ಚಾಗಿ ಮತ್ತು ಇನ್ನಿತರ ರೂಪಗಳಲ್ಲಿ ಹರಡಲಾಗುತ್ತಿದೆ ಎಂದು ಸರ್ಟ್ ತಿಳಿಸಿದೆ. ಈ ಮೊದಲು ಕಂಪ್ಯೂಟರ್ಗಳನ್ನು ಹೆಚ್ಚಾಗಿ ವೈರಸ್ ಅಥವಾ ಮಾಲ್ವೇರ್ಗಳಿಂದ ಹ್ಯಾಕ್ ಮಾಡಲಾಗುತ್ತಿತ್ತು. ಆದರೆ ಇದೀಗ ಕಂಪ್ಯೂಟರ್ಗಳಂತೆ ಸ್ಮಾರ್ಟ್ಫೋನ್ಗಳು ಸಹ ಈ ವೈರಸ್ಗಳಿಗೆ ತುತ್ತಾಗುತ್ತವೆ. ಸಾಮಾನ್ಯವಾಗಿ ದುರುದ್ದೇಶಪೂರಿತ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು, ಜಾಹೀರಾತುಗಳು ಮತ್ತು ಹೆಚ್ಚಿನವುಗಳ ರೂಪದಲ್ಲಿ ವೈರಸ್ಗಳು ನಿಮ್ಮ ಸ್ಮಾರ್ಟ್ಫೋನಿನಲ್ಲಿ ಸೇರಿಬಿಡುತ್ತವೆ. ಹಾಗಾಗಿ ನಿಮ್ಮ ಸ್ಮಾರ್ಟ್ಫೋನ್ ಕೂಡ ವೈರಸ್ನಿಂದ ಪ್ರಭಾವಿತವಾಗಿದೆಯೇ ಎಂದು ತಿಳಿದುಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಸ್ಮಾರ್ಟ್ಫೋನ್ ಪ್ರಭಾವಿತವಾಗಿದೆಯೇ ಎಂದು ಕಂಡುಹಿಡಿಯಲು ಯಾವುದೇ ಸರಳವಾದ ಮಾರ್ಗವಿಲ್ಲದಿದ್ದರೂ ನಿಮ್ಮ ಫೋನಿನಲ್ಲಿ ವೈರಸ್ ಇರಬಹುದೇ ಎಂಬುದನ್ನು ತಿಳಿಯಿರಿ. ನಿಮ್ಮ ಸ್ಮಾರ್ಟ್ಫೋನ್ ವೈರಸ್ನಿಂದ ಸೋಂಕಿಗೆ ಒಳಗಾಗಿದ್ದರೆ ನಿಮ್ಮ ಫೋನ್ ಅನ್ನು ಸರಿಪಡಿಸಲು ನೀವು ಕೆಳಗಿನ ಹಂತಗಳನ್ನು ಅನುಸರಿಸಬಹುದು. ಹಂತ 1, ಇತ್ತೀಚೆಗೆ ಸ್ಥಾಪಿಸಲಾದ ಅಪ್ಲಿಕೇಶನ್ಗಳನ್ನು ಪರಿಶೀಲಿಸಿ ಮತ್ತು ಕಡಿಮೆ ಸಂಖ್ಯೆಯ ಡೌನ್ಲೋಡ್ಗಳು ಮತ್ತು ಕೆಟ್ಟ ವಿಮರ್ಶೆಗಳನ್ನು ಹೊಂದಿರುವ ಅಪ್ಲಿಕೇಶನ್ಗಳನ್ನು ಡಿಲೀಟ್ ಮಾಡಿ. ಹಂತ 2, ನಿಮ್ಮ ಫೋನ್ನ ಸೆಟ್ಟಿಂಗ್ಗಳಿಂದ ನಿಮ್ಮ ಬ್ರೌಸರ್ ಸಂಗ್ರಹವನ್ನು ಡಿಲೀಟ್ ಮಾಡಿ. ಹಂತ 3, ದುರುದ್ದೇಶಪೂರಿತ ಅಪ್ಲಿಕೇಶನ್ಗಳು ಮತ್ತು ಸಾಫ್ಟ್ವೇರ್ಗಳನ್ನು ಸಮಯೋಚಿತವಾಗಿ ಸ್ಕ್ಯಾನ್ ಮಾಡುವ ನಿಜವಾದ ಆಂಟಿವೈರಸ್ ಸಾಫ್ಟ್ವೇರ್ ಅನ್ನು ಸ್ಥಾಪಿಸಿ. ಹಂತ 4, ಇವುಗಳಲ್ಲಿ ಯಾವುದೂ ಕೆಲಸ ಮಾಡದಿದ್ದರೆ ಬ್ಯಾಟರಿ ಡ್ರೈನ್ ಅನ್ನು ಸರಿಪಡಿಸಲು ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡಲು ಫ್ಯಾಕ್ಟರಿ ರೀಸೆಟ್ ಮಾಡಿ. ಫ್ಯಾಕ್ಟರಿ ಮರುಹೊಂದಿಸುವ ಮೊದಲು ಸಾಧನದಿಂದ ನಿಮ್ಮ ಪ್ರಮುಖ ಫೈಲ್ಗಳನ್ನು ಬ್ಯಾಕಪ್ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಮೊಬೈಲ್ ಫೋನ್ಗಳನ್ನು ಸುರಕ್ಷಿತವಾಗಿಡಿ ಹಾಗೂ ಹ್ಯಾಕರ್ಸ್ಗಳಿಂದ ಕಾಪಾಡಿಕೊಳ್ಳಿ ಎಂಬುದು HBS ನ್ಯೂಸ್ ಇನ್ಫೋಗೆ ನಿಮ್ಮ ಮೇಲಿರುವ ಕಾಳಜಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಇದೇ ರೀತಿಯ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.